ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 2ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಮಾಧವಿ ಅವರನ್ನು ಮಗನ ರೂಮಿಗೆ ಕಳುಹಿಸಿದ್ದ ರಾಹುಲ್ ಹೊರಗೆ ನಿಂತು ಅವರಿಗಾಗಿ ಕಾಯುತ್ತಿದ್ದ. ಅವರು ಬರುತ್ತಿರುವುದನ್ನು ನೋಡಿ ಅವರ ಬಳಿಗೆ ಬಂದು ಏನೋ ಕೇಳಲು ಹೊರಟಿದ್ದ. ಆದರೆ ಅವರ ಮುಖವನ್ನು ನೋಡಿದ ಮೇಲೆ ಅವನಿಗೆ ಅವರ ಬಳಿ ಇನ್ನೇನು ಕೇಳುವ ಧೈರ್ಯ ಬರಲಿಲ್ಲ. ಆಂಟಿ, ನೀವು ಚೆನ್ನಾಗಿದ್ದೀರಾ? ರಾಹುಲ್ ಹಾಗೆ ಕೇಳುತ್ತಾ ಅವರ ಮುಂದೆಯೇ ನಿಂತ. ಅವನ ಜೊತೆ ಇರು ಅಷ್ಟೇ ಹೇಳುತ್ತಾ ಮಾಧವಿಯವರು ರಾಹುಲ್ನ ಕೆನ್ನೆಗಳನ್ನು ನಿಧಾನವಾಗಿ ತಟ್ಟಿ ಹೊರಟು ಹೋದರು. ಮಾಧವಿಯವರ ಕಣ್ಣೀರನ್ನು ನೋಡಿ ರಾಹುಲ್ ಕೋಪದಿಂದ, ನಿಮ್ಮ ಮಗನ್ಗೆ ಯಾರ ಸಹವಾಸನೂ ಬೇಡ, ಅವನು ತನ್ನ ಸ್ವಂತ ಜೀವನ ಮತ್ತೆ ಇತರರ ಜೀವನದಲ್ಲಿ ಬಿರುಗಾಳಿಯನ್ನು ಸೃಷ್ಟಿಸೋಕೆ ಅಷ್ಟೇ ಸಾಕು ನೋಡಿ ಎಂದನು. ನಂತರ ಮಾಧವಿಯವರ ಕಣ್ಣೀರನ್ನು ಒರೆಸುತ್ತಾ ತಮಾಷೆಯಾಗಿ, ಕೆಲವೊಮ್ಮೆ ಮಾಂಸ ಮತ್ತೆ ಈ ಮೂಳೆಗಳಿಂದ ತುಂಬಿರೋ ಈ ಮನುಷ್ಯ ನಿಮ್ಮಂಥ ಮುಗ್ಧ ಮತ್ತೆ ಸೂಕ್ಷ್ಮ ಹೆಣ್ಣಿನ ಮಗನಾಗೋಕೆ ಹೇಗೆ ಸಾಧ್ಯ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ನೀವು ಅವನನ್ನ ಎಲ್ಲಿಂದಲೋ ಎತ್ಕೊಂಡು ಬಂದಿದ್ದೀರಾ ತಾನೇ ಎಂದು ಕೇಳಿದ. ಹೆಚ್ಚು ಮಾತನಾಡದ ಅವನು ಇಂದು ತುಸು ಜಾಸ್ತಿಯೇ ಮಾತನಾಡಿದ್ದನು. ಮಾಧವಿಯವರ ಕಡೆಗೆ ತಿರುಗಿದಾಗ ಅವರ ತುಟಿಗಳಲ್ಲಿ ಸ್ವಲ್ಪ ನಗು ಮೂಡಿತ್ತು. ಇದನ್ನು ನೋಡಿದ ರಾಹುಲ್ ತನ್ನೊಳಗೆ ಮುಗುಳ್ನಕ್ಕು ಅವರನ್ನು ಲಿಫ್ಟ್ನಲ್ಲಿ ಬಿಟ್ಟು ಆದಿತ್ಯನ ಕೋಣೆಯೊಳಗೆ ಹೋದನು. ಒಳಗೆ ಹೋದಾಗ ಕೋಣೆಯ ಸ್ಥಿತಿಯನ್ನು ಕಂಡು ರಾಹುಲ್ ಕ್ಷಣ ಆಘಾತಕ್ಕೊಳಗಾದನು. ಸ್ವಲ್ಪ ಸಮಯದೊಳಗೆ ಸುನಾಮಿಯೊಂದು ಹಾದು ಹೋದಂತೆ ಇಡೀ ಕೋಣೆ ರೂಪಾಂತರಗೊಂಡಿತ್ತು. ಕೋಣೆಯಲ್ಲಿದ್ದ ಎಲ್ಲ ವಸ್ತುಗಳು ಮುರಿದು ಚದುರಿ ಹೋಗಿದ್ದವು. ಹೂವಿನ ಹೂದಾನಿಯಿಂದ ಹಿಡಿದು ಮಧ್ಯದ ಟೇಬಲ್ವರೆಗೂ ಎಲ್ಲವೂ ಸಂಪೂರ್ಣವಾಗಿ ನಾಶವಾಗಿದ್ದವು. ಗೋಡೆಯ ಮೇಲಿನ LED ಮಾತ್ರ ಆದಿತ್ಯನ ಕೋಪದಿಂದ ತಪ್ಪಿಸಿಕೊಂಡಿತ್ತು. ರಕ್ತದ ಹನಿಗಳು ಅಲ್ಲೆಲ್ಲ ಹರಡಿಕೊಂಡಿದ್ದವು. ರಾಹುಲ್ ಗೊಂದಲಕ್ಕೊಳಗಾದ. ಸುತ್ತಲೂ ಒಮ್ಮೆ ಕಣ್ಣಾಡಿಸಿದ. ನಂತರ ಅವನ ಕಣ್ಣುಗಳು ಬಟ್ಟೆ ಬದಲಾಯಿಸುವ ಕೋಣೆಯ ಕಡೆಗೆ ಬಿದ್ದವು. ಬಾಗಿಲು ಸ್ವಲ್ಪವೇ ತೆರೆದಿತ್ತು. ಆ ಇಡೀ ಕೋಣೆ ಹೊಗೆಯಿಂದ ತುಂಬಿ ಹೋಗಿತ್ತು. ರಾಹುಲ್ ಉದ್ವಿಗ್ನನಾಗಿ ಬಟ್ಟೆ ಬದಲಾಯಿಸುವ ಆ ಕೋಣೆಯ ಕಡೆಗೆ ಓಡಿ ಹೋದನು. ಆದಿತ್ಯ ಮದುವೆಯ ಡ್ರೆಸ್ ತೊಟ್ಟು ಒಂದೇ ಸೋಫಾದ ಮೇಲೆ ಆರಾಮವಾಗಿ ಕುಳಿತು ಒಂದು ಕೈಯಲ್ಲಿ ಸಿಗರೇಟ್ ಮತ್ತು ಇನ್ನೊಂದು ಕೈಯಲ್ಲಿ ಮೊಬೈಲ್ ಫೋನ್ನಲ್ಲಿ ತನ್ನ ಇಮೇಲ್ ಪರಿಶೀಲಿಸುತ್ತಿದ್ದ. ವೈನ್ ಬಾಟಲಿ ಬಹುತೇಕ ಮುಗಿದು ಅವನ ಮುಂದೆ ಮೇಜಿನ ಮೇಲೆ ಕುಳಿತಿತ್ತು. ಫೋನ್ ಹಿಡಿದ ಕೈ ರಕ್ತದಿಂದ ಆವೃತವಾಗಿತ್ತು. ಅದನ್ನು ಅವನು ತನ್ನ ಕರವಸ್ತ್ರದಿಂದ ಸುತ್ತಿಕೊಂಡಿದ್ದ. ಆದಿ, ಆದಿ! ರಾಹುಲ್ ಅವನನ್ನು ಕರೆಯುತ್ತಲೇ ಬಟ್ಟೆ ಬದಲಾಯಿಸುವ ಕೋಣೆಯತ್ತ ಧಾವಿಸಿ ಬಂದ. ಆರಾಮವಾಗಿ ಮೇಲ್ ಪರಿಶೀಲಿಸುತ್ತಿದ್ದ ಆದಿತ್ಯ ಭಾವರಹಿತನಾಗಿ ರಾಹುಲ್ ಕಡೆಗೆ ನೋಡಿದನು. ಮತ್ತೆ ತಲೆಬಾಗಿಸಿ ತನ್ನ ಮೊಬೈಲ್ನಲ್ಲಿ ನೋಟವನ್ನು ಕೇಂದ್ರೀಕರಿಸಿದನು. ಆದಿತ್ಯ ತುಂಬಾ ಶಾಂತವಾಗಿ ಕುಳಿತಿದ್ದನ್ನು ನೋಡಿ ರಾಹುಲ್ ಕೋಪದಿಂದ ಕುದಿದು ಹೋದನು. ಆದರೆ ಅವನು ಆದಿತ್ಯನಿಗೆ ಏನು ಹೇಳಲು ಸಾಧ್ಯವಿರಲಿಲ್ಲ ಅನ್ನುವುದಕ್ಕಿಂತ ಅಹಂಕಾರವನ್ನೇ ಉದ್ದಗಲಕ್ಕೂ ಹರಡಿಕೊಂಡಿರುವ ಅವನಿಗೆ ಯಾರ ಮಾತುಗಳು ಹಿಡಿಸವು. ನಿಟ್ಟುಸಿರು ಬಿಟ್ಟ ರಾಹುಲ್ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡನು, ಕೆಲವೊಮ್ಮೆ ಈ ಮನುಷ್ಯನ್ಗೆ ಮಲ್ಟಿಪಲ್ ಪರ್ಸನಾಲಿಟಿ ಏನಾದ್ರೂ ಇದೆಯಾ ಅನ್ಸುತ್ತೆ. ಪಂಚೆ ಶಲ್ಯ ಹುಟ್ಟಿರೋ 6 ಅಡಿ 2 ಇಂಚ್ ಎತ್ತರ, ಅಚ್ಚುಕಟ್ಟಾಗಿ ಹೊಂದಿಸಿರೋ ಆ ಕೂದಲು, ಸೂಪರ್ ಮಾಡೆಲ್ ಮುಖ ಹೊಂದಿರೋ ಈ ಬಲಾಢ್ಯ ದೇಹಿ, ಸದ್ದಿಲ್ದೆ ತನ್ನ ಕೆಲಸವನ್ನ ಮಾಡ್ತೋ ಕುಳಿತಿರೋ ನನ್ನ ಗೆಳೆಯ, ಇವನು ಈ ಕೋಣೆಯಲ್ಲಿ ಈ ಸುನಾಮಿಯನ್ನ ತಂದಿದ್ದಾನೆ ಅಂದ್ರೆ ಯಾರಾದ್ರೂ ನನ್ನ ಮಾತುಗಳನ್ನ ನಂಬ್ತಾರಾ? ತಲೆ ಆಡಿಸಿದ. ಹೋಗೋಣ, ಎಲ್ಲರೂ ಕೆಳಗಿನ ಮಂಟಪದಲ್ಲಿ ಕಾಯ್ತಾ ಇದ್ದಾರೆ. ಸ್ವಲ್ಪ ಸಮಯದ ಮೇಲೆ ಶುಭ ಸಮಯನೂ ಕೊನೆಯಾಗುತ್ತೆ. ರಾಹುಲ್ ತನ್ನ ಕೋಪವನ್ನು ನಿಗ್ರಹಿಸುತ್ತಾ ಹೇಳಿದ. ರಾಹುಲ್ ಕಡೆಗೆ ಒಮ್ಮೆ ನೋಟ ಬೀರಿ ಗಡಿಯಾರವನ್ನು ನೋಡುತ್ತಾ ತನ್ನ ಉಳಿದ ಪಾನೀಯವನ್ನು ಮುಗಿಸಲು ಮುಂದಾದ ಆದಿತ್ಯ. ಅವನ ವರ್ತನೆಯನ್ನು ಕಂಡು ರಾಹುಲ್ ತಲೆಯನ್ನು ಹಿಡಿದುಕೊಂಡು ಹೇಳಿದನು, ನೀನೀಗೆ ಕುಡಿತಾ ಇದ್ರೆ ಮಂಟಪದವರೆಗೂ ಬಿಡೋಕೆ ಯಾರನ್ನಾದ್ರೂ ಕರಿಬೇಕಾಗುತ್ತೆ. ಈ ಅವತಾರದಲ್ಲಿ ನೀನಂತೂ ಅಷ್ಟು ದೂರ ಹೋಗೋದು ಡೌಟು ನನ್ಗೆ. ಕೋಪ ತಡೆದು ಹೇಳಿದ. ಕಣ್ಣು ಕಿರಿದುಗೊಳಿಸಿದ ಆದಿತ್ಯ, ನೀನು ಏನ್ ಹೇಳ್ತಾ ಇದೀಯ ರಾಹುಲ್? ಇವನು ಆದಿತ್ಯ ರಾಜ್. ಇಡೀ ಹೋಮ್ ಬಾರನ್ನ ಖಾಲಿ ಮಾಡಿದ್ಮೇಲೂ ಅವನಿಗೆ ಇಡೀ ಜಗತ್ತನ್ನೇ ಗೆಲ್ಲೋ ಶಕ್ತಿ ಇದೆ. ಕುಹುಕ ಮಾಡಿದ. ರಾಹುಲ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ಹಾಗಾದ್ರೆ ಕೇವಲ 2 ಹೆಜ್ಜೆ ಅಂತರದಲ್ಲಿರೋ ಮದುವೆ ಸ್ಥಳವನ್ನ ತಲುಪು ತೋರ್ಸು, ತನ್ನೊಳಗೆ ಹೇಳಿಕೊಂಡ. ರಾಹುಲ್ ಇನ್ನೂ ತನ್ನೊಳಗೆ ಮಾತನಾಡಿಕೊಳ್ಳುತ್ತಿರುವಾಗಲೇ ಆದಿತ್ಯ ಬಂದು ಅವನ ಮುಂದೆ ನಿಂತು ಪಕ್ಕಕ್ಕೆ ಸರಿಯುವಂತೆ ಸನ್ನೆ ಮಾಡಿದ.
ಇದನ್ನು ನೋಡಿದ ರಾಹುಲ್ ತಕ್ಷಣ ಪಕ್ಕಕ್ಕೆ ಸರಿದು ಪ್ಲೀಸ್ ಎಂದು ಕೈ ಬೀಸಿ ಹೇಳಿದ. ಆದಿತ್ಯ ಅವನನ್ನು ಒಂದು ಕ್ಷುಲ್ಲಕ ನೋಟವನ್ನು ಬೀರುತ್ತಾ ಡ್ರಾಮಾ ನಿಲ್ಲಿಸಿ ಸದ್ದಿಲ್ದೆ ನಡಿ, ವೀರೇಂದ್ರ ರಾಜ್ ವಿಳಂಬವನ್ನ ಇಷ್ಟಪಡೋದಿಲ್ಲ ಎಂದು ಹೇಳಿದ. ಇದನ್ನು ಕೇಳಿದ ರಾಹುಲ್ ಕೋಪದಿಂದ ಏನು, ನಾನೇನಾದರೂ ಲೇಟ್ ಮಾಡಿದ್ನಾ ಕೇಳಿದ. ಇಲ್ಲ, ಆದರೆ ವೀರೇಂದ್ರ ರಾಜ್ ಅವ್ರ ಕೋಪ ನಿನ್ ಮೇಲ್ ಬೀಳುತ್ತೆ, ಅದಂತೂ ಖಚಿತ ಎಂದು ಹೇಳಿ ಆದಿತ್ಯ ಭಾವಶೂನ್ಯವಾಗಿ ಹೊರಟು ಹೋದ. ಆದರೆ ರಾಹುಲ್ನ ಕಣ್ಣುಗಳು ವೀರೇಂದ್ರರ ಬೆದರಿಕೆ ಮತ್ತು ಆ ಹುಡುಗಿಯ ಮುಖದ ನೆನಪುಗಳಿಂದ ತುಂಬಿ ಹೋದವು. ಈ ಆಲೋಚನೆಗೆ ತಲೆ ಅಲ್ಲಾಡಿಸುತ್ತಾ ರಾಹುಲ್ ಬೇಗನೆ ಆದಿತ್ಯನನ್ನು ಹಿಂಬಾಲಿಸಿದನು. ಆದಿತ್ಯನನ್ನು ನೋಡಿ ಬಂದ ಮಾಧವಿ ಹೋಟೆಲ್ ಲಾಬಿಯಲ್ಲಿ ಕುಳಿತಿದ್ದರು. ಆದಿತ್ಯನ ಕಣ್ಣೀರು, ನೋವು, ದ್ವೇಷ ಮತ್ತು ಕೋಪದ ಮುಖವನ್ನು ಮಾತ್ರ ನೆನಪಿಸಿಕೊಂಡರು ಅವರು. ಅವರಿಗೆ ಬೇರೆ ಏನೂ ತೋಚದಾಗಿತ್ತು. ಅಕ್ಕ, ಯಾರೋ ಅವಳ ಪಾದಗಳನ್ನು ಮುಟ್ಟಿ ನಮಸ್ಕಾರ ಎಂದು ಹೇಳಿದಾಗ ಅವರು ತಮ್ಮ ಆಲೋಚನೆಗಳಿಂದ ಹೊರಬಂದರು. ತನ್ನ ಮುಂದೆ ನಿಂತಿರುವ ವ್ಯಕ್ತಿ ಯಾರೆಂದು ಅವರು ಅರಿತುಕೊಂಡ ತಕ್ಷಣ ಮಾಧವಿ ಕೋಪ ಮತ್ತು ದ್ವೇಷದಿಂದ ತನ್ನ ಮುಷ್ಟಿಯನ್ನು ಬಿಗಿದುಕೊಂಡು ಕಣ್ಣು ಮುಚ್ಚಿದರು. ಇದ್ದಕ್ಕಿದ್ದಂತೆ ಆದಿತ್ಯನ ನಿರ್ದಯ ರೂಪ ಅವರ ಮುಂದೆ ಕಾಣಿಸಿಕೊಂಡಿತು. ಅವರು ತಮ್ಮೊಳಗೆ ಮಾತನಾಡಲು ಶುರು ಮಾಡಿದರು. ಆದಿತ್ಯನಿಗೆ ತಿಳಿದ್ರೆ ಭಯಕ್ಕೆ ಅವರಿಗೆ ಮುಂದೆ ಏನನ್ನು ಯೋಚಿಸಲು ಅಥವಾ ಹೇಳಲು ಸಾಧ್ಯವಾಗಲಿಲ್ಲ. ಒಳಗಿನ ಕೋಪವನ್ನು ನಿಗ್ರಹಿಸಿ ಉಕ್ಕಿ ಬಂದ ಕಣ್ಣೀರನ್ನು ಒರೆಸಿಕೊಂಡು ಅವರು ತನ್ನ ಜೀವನದ ಅತ್ಯುತ್ತಮ 22 ವರ್ಷಗಳನ್ನು ಕಳೆದ ಆ ಹುಡುಗಿಯನ್ನು ಎದುರಿಸಲು ಮನವೊಲಿಸಲು ಪ್ರಯತ್ನಿಸಿದರು. ಆಕೆ ಅವರ ರಕ್ತ ಸಂಬಂಧಿಯಾಗಿದ್ದಳು, ಅವರ ಸ್ವಂತ ತಂಗಿ. ಡೀಪ್ ಸ್ಲೀವ್ಲೆಸ್ ಬ್ಲೌಸ್ ಮತ್ತು ಶಿಫಾನ್ ಸೀರೆಯನ್ನು ಧರಿಸಿರುವ ಆಕೆಯ ಉಡುಗೆ ಅವಳ ಪರಿಪೂರ್ಣ ಆಕೃತಿಯನ್ನು ಇನ್ನಷ್ಟು ಪರಿಪೂರ್ಣಗೊಳಿಸಿತ್ತು. ನಂದಿತಾ ಅಲ್ಲಿ ನಿಂತಿದ್ದಳು. ಶಾರ್ಟ್ ಆಗಿ ಕತ್ತರಿಸುವ ಕೂದಲು, ತಲೆಯಿಂದ ಪಾದದವರೆಗೆ ವಜ್ರದ ಆಭರಣಗಳಿಂದ ಅಲಂಕರಿಸಿಕೊಂಡಿದ್ದಳು. ಕೆಂಪು ಲಿಪ್ಸ್ಟಿಕ್ ಅವಳ ತುಟಿಯನ್ನು ರಕ್ತ ಚಿಮ್ಮುವ ರೀತಿಯ ಕಾಣುವಂತೆ ಮಾಡಿತ್ತು. ದುಷ್ಟ ನಗು ಮತ್ತು ಕೈಯಲ್ಲಿ ಗಿಫ್ಟ್ ಬಾಕ್ಸ್ ಹಿಡಿದು ನಿಂತಿದ್ದಳು. ಹೇಗಿದೀಯಾ ಅಕ್ಕ? ನಂದಿತಾ ನಕಲಿ ಕಾಳಜಿಯಿಂದ ಮಾಧವಿಯ ಪಾದಗಳನ್ನು ಮುಟ್ಟುತ್ತಾ ಕೇಳಿದಳು. ಮಾಧವಿ ತೀವ್ರ ದ್ವೇಷ ಮತ್ತು ಕೋಪದಿಂದ ನಾನ್ ಚೆನ್ನಾಗಿದ್ದೀನಿ, ಆದ್ರೆ ಆದಿತ್ಯ ನಿಮ್ ಭೇಟಿ ಬಗ್ಗೆ ತಿಳಿದ್ರೆ ನೀನ್ ಚೆನ್ನಾಗಿಲ್ಲದಿರಬಹುದು. ಆದ್ರಿಂದ ದಯವಿಟ್ಟು ನೀನ್ ಇಲ್ಲಿಂದ ಹೊರಟ್ರೆ ಉತ್ತಮ ಅಂತ ನನಗನ್ಸುತ್ತೆ ಎಂದು ಹೇಳುತ್ತಾ ಮಾಧವಿ ಎದ್ದೇಳಲು ಮುಂದಾದರು. ಆದರೆ ಕರಣ್ ಅವರನ್ನು ತಬ್ಬಿಕೊಂಡು ದೊಡ್ಡಮ್ಮ ಎಂದು ಪ್ರೀತಿಯಿಂದ ಹೇಳಿದ. ಇದನ್ನು ನೋಡಿದ ಮಾಧವಿಯ ಉಳಿದ ಧೈರ್ಯವು ಮುರಿದು ಹೋಯಿತು. ದೊಡ್ಡಮ್ಮ, ನಾನು ನನ್ನ ಬಿಗ್ ಬ್ರದರ್ ಮದ್ವೆನ ಅಟೆಂಡ್ ಮಾಡೋಕ್ ಬಂದಿದ್ದೀನಿ, ಹಾಗೆಯೇ ಅವನಿಗೆ ವಿಶ್ ಮಾಡೋಕೆ. ನಿಮ್ಮ ಹಿರಿಯರ ನಡುವಿನ ಜಗಳದಲ್ಲಿ ನಮ್ಮ ಮಕ್ಕಳು ತಪ್ಪೇನು? ಹೀಗೆ ಹೇಳುತ್ತಾ ಕರಣ್ ನಂದಿತಾರ ಕಡೆಗೆ ನೋಡಿ ವ್ಯಂಗ್ಯ ನಗು ಬೀರಿ ಮಾಧವಿಯ ಪಾದಗಳನ್ನು ಮುಟ್ಟಲು ಶುರು ಮಾಡಿದ. ಕರಣ್ ಮಾಧವಿಯವರನ್ನು ಅಪಾದಮಸ್ತಕ ಒಮ್ಮೆ ಚಿಂತೆಯಿಂದ ನೋಡಿ ದೊಡ್ಡಮ್ಮ, ನಿಮ್ ಮುಖ ತುಂಬಾ ಬಿಳಿಸ್ಕೊಂಡಿದೆ ಎಂದ. ಮಾಧವಿ ಭಾವರಹಿತವಾಗಿ ಅವನನ್ನು ನೋಡಿ ಮೃದುವಾಗಿ ನಾನ್ ಚೆನ್ನಾಗಿದ್ದೀನಿ, ಡೋಂಟ್ ವರಿ ಎಂದರು. ಮಾಧವಿಯವರ ಮಾತುಗಳನ್ನು ಕೇಳಿ ನಂದಿತಾ ಮುಖದಲ್ಲಿ ಇಲ್ಲದ ಚಿಂತೆಯನ್ನು ತುಂಬಿಕೊಂಡು ಹೋ, ನೀನು ಅದೇಗ್ ಚೆನ್ನಾಗಿದೀಯಾ ಅಕ್ಕ, ನೋಡು ಎಷ್ಟು ಬಡವಾಗಿದ್ದಿ, ನನಗೆ ಗೊತ್ತು ನೀನು ಆದಿತ್ಯನ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾ ಇದೀಯಾ ಅಂತ ಹೆಚ್ಚಾಗಿ ಹೇಳಿದಳು. ಮೂಗನ್ನು ಸೊರ್ಸೊರ್ ಸದ್ದು ಮಾಡುತ್ತಾ ದೇವ್ರೇ, ನಿಮ್ಮ ಶತ್ರುಗಳಿಗೂ ಆದಿತ್ಯನಂತಹ ಹಠಮಾರಿ ಮಗ ಸಿಗದಿರ್ಲಿ ಕರುಣೆ ತೋರಿದರು. ತಂಗಿಯ ಕುಟುಕು ಮಾತುಗಳನ್ನು ಕೇಳಿದ ಮಾಧವಿ ಕೋಪದಿಂದ ಏನೋ ಹೇಳಲು ಹೊರಟಿದ್ದರು. ನಂದಿತಾ, ಆರ್ ಯು ಆಲ್ ರೈಟ್? ಅರವಿಂದ್ ಹಿಂದಿನಿಂದ ಕೂಗಿದರು. ಅರವಿಂದ್ ಅವರನ್ನು ನೋಡಿ ನಂದಿತಾ ಸ್ವಲ್ಪ ಹೊತ್ತು ದಿಗ್ಭ್ರಮೆಗೊಂಡರು. ನಂತರ ತಮ್ಮನ್ನು ತಾವು ಶಾಂತಗೊಳಿಸಿಕೊಂಡು ನಾಚಿಕೆಯಿಂದ ಹೇಳಿದರು. ಅವಳು ನನ್ನ ಅಕ್ಕ, ಅವಳು ಚಿಂತೆ ಮಾಡೋದು ಎಷ್ಟು ಸರಿ? ಹೌದು, ನೀವು ನನ್ನ ಗಂಡ ಮಾತ್ರ ಅಲ್ಲ, ಅಕ್ಕನ ಗಂಡನೂ ಕೂಡ ಹೌದು. ಆದ್ರಿಂದ ದಯವಿಟ್ಟು ಕೆಲವು ದಿನಗಳವರೆಗೆ ನನ್ನ ಸೆರ್ಗನ್ನ ಬಿಟ್ಟು ಅಕ್ಕನ ಆರೋಗ್ಯದ ಬಗ್ಗೆ ಗಮನ ಕೊಡಿ ಎಂದರು. ನಂತರ ಅರವಿಂದ್ ಅವರ ಬಳಿಗೆ ಬಂದು ನೀವು ನಾನಿಲ್ಲದೆ ನಿಮ್ಮ ರಾತ್ರಿಗಳನ್ನ ಕಳೆಯೋಕೆ ಸಾಧ್ಯ ಇಲ್ಲ ಅಂತ ನನಗೆ ತಿಳಿದಿದೆ. ನೀವು ಓಕೆ ಅಂದರೆ ನಾನು ಅಕ್ಕನಿಗಾಗಿ ರಾಜ್ವಿಲ್ಲಾಗೆ ಬಂದಿದ್ಬಿಡ್ತೀನಿ. ಆಮೇಲೆ ನೀವು ನನ್ನೊಂದಿಗೆ ಅಕ್ಕನನ್ನು ಸಹ ನೋಡ್ಕೊಳ್ಬಹುದು. ಕಿವಿಯಲ್ಲಿ ಉಸುರಿ ಮೋಹಕವಾಗಿ ನೋಡಿದರು.
ಗಂಡನ ಕೆಂಪಾದ ಮುಖವನ್ನು ನೋಡಿ ಮಾಧವಿಯವರತ್ತ ವ್ಯಂಗ್ಯ ನೋಟ ಹರಿಸಿದರು. ಮಾಧವಿ ಅವಮಾನದಿಂದ ಕುಗ್ಗಿ ಹೋದರು. ಜಾರಲು ಹಣಿಯಾಗಿದ್ದ ಹನಿಗಳನ್ನು ಅಲ್ಲೇ ತಡೆಯುವ ಪ್ರಯತ್ನದಿಂದ ಕಣ್ಣು ಮುಚ್ಚಿದರು. ತಮ್ಮ ಸರಸದ ರಾತ್ರಿಗಳನ್ನು ನೆನೆದು ಪುಳಕಿತರಾದ ಅರವಿಂದ್ ಆಮೇಲೆ ಮುಂದೆಯೇ ಮಗ ನಿಂತಿರುವುದನ್ನು ಕಂಡು ಕೋಪದಿಂದ ನಂದಿತಾರನ್ನು ನೋಡಿದರು. ಮಾಧವಿಯತ್ತ ತಿರುಗಿ ಏನನ್ನೋ ಹೇಳಲು ಹೊರಟಿದ್ದರು. ಅಷ್ಟರಲ್ಲಿ ಮಾಧವಿ ಗಂಡನನ್ನು ನೋಡದೆ, ಆದಷ್ಟು ಬೇಗ ಅವಳನ್ನ ಇಲ್ಲಿಂದ ಕಳಿಸೋ ವ್ಯವಸ್ಥೆ ಮಾಡಿ ಎಂದು ಹೇಳುತ್ತಾ ಗಂಡನ ಕಡೆಗೆ ಒಮ್ಮೆ ವಿಷಪೂರಿತ ನೋಟ ಬೀರಿ ಮುಂದೆ ನಡೆದರು. ಮುಂದೆ ಹೋದವರು ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ನಿಂದು ನಂದಿತಾರ ಕಡೆಗೆ ತಿರುಗಿ ದ್ವೇಷಪೂರಿತ ನೋಟವನ್ನು ಬೀರಿ, ನಿನ್ನ ಅಕ್ಕನ ಬಗ್ಗೆ ನಿನಗೆ ಅಷ್ಟೊಂದು ಕಾಳಜಿ ಇದ್ರೆ ಇಂಥ ಮಾನ್ಗೇಡಿ ಕೆಲಸ ಮಾಡ್ತಾ ಇರಲಿಲ್ಲ. ಬೇರೆ ಯಾರೋ ಅಲ್ಲ, ಸ್ವಂತ ಅಕ್ಕನ ಗಂಡನ ಜೊತೆ ಅಕ್ರಮ ಸಂಬಂಧ ಬೆಳೆಸಿ ಅವಳ ಜೀವನನ ನರ್ಕ ಮಾಡಿರೋ ನಿನ್ನ ಕಾಳಜಿ ಅಗತ್ಯ ನನಗೂ ಇಲ್ಲ ಎಂದವರು ನಂದಿತಾರ ಕಣ್ಣಲ್ಲಿ ಕಣ್ಣಿಟ್ಟು ಗತ್ತಿನಿಂದ, ಅವರು ನಿನ್ನ ಸೆರಗನ್ನ ಎಷ್ಟೇ ಹಿಡಿದ್ರು ಅವರು ನಿನ್ನ ಜೊತೆ ಎಷ್ಟು ರಾತ್ರಿಗಳನ್ನ ಕಳೀತಾರೆ. ರಾಜವಂಶವಿಲ್ಲ ನನ್ನೊಂದಿಗೆ ಇರುತ್ತದೆಯೋ ಇಲ್ಲವೋ, ಆದರೆ ಶ್ರೀಮತಿ ಮಾಧವಿ ಯಾವಾಗಲೂ ಮಿಸಸ್ ಅರವಿಂದ್ ರಾಜ್ ಆಗೇ ಇರ್ತಾಳೆ. ಶ್ರೀಮಾನ್ ಅರವಿಂದ್ ರಾಜ್ ಅವರ ಕಾನೂನುಬದ್ಧವಾಗಿ ಮದುವೆಯಾಗಿರುವ ಹೆಂಡತಿ ನಾನು. ಆದರೆ ನೀನು? ಒಂದು ಕ್ಷಣ ಮೌನವಾಗಿದ್ದವರು, ಮತ್ತು ನೀನು ಯಾವಾಗಲೂ ಬೇರೆ ತರಹದ ಹೆಣ್ಣಾಗೇ ಇರ್ತೀಯ. ನಾನು ಅವರಿಗೆ ಯಾವತ್ತಿಗೂ ಡಿವೋರ್ಸ್ ಕೊಡಲ್ಲ. ನಿನಗೆ ಯಾವತ್ತೂ ಆ ಗೌರವ ಸಿಗಲ್ಲ. ಪ್ರತಿ ಪದವನ್ನು ಒತ್ತಿ ಒತ್ತಿ ಹೇಳಿದರು. ಕರಣ್ ಕಡೆಗೆ ಒಮ್ಮೆ ನೋಡಿದವರು ಮತ್ತೆ ನಂದಿತಾರ ಕಡೆಗೆ ತಿರುಗಿ, ನನ್ನ ಹಠಮಾರಿ ಮಗ ನಿಮ್ಮಿಬ್ರು ನಡುವೆ ಏನಾಗುತ್ತದೆ ಅಂತ ಕಂಡುಕೊಂಡ್ರೆ ಒಬ್ಬ ಹಠಮಾರಿ ಪುರುಷ ಏನ್ ಬೇಕಾದರೂ ಮಾಡಬಹುದು ಎಂದು ಹೇಳಿ ಲಿಫ್ಟ್ ಕಡೆಗೆ ನಡೆದರು. ಮೂವರು ಅವರ ಹಿಂದೆ ನಿಂತು ಅವರನ್ನೇ ದಿಟ್ಟಿಸುತ್ತಿದ್ದರು. ಮಾಧವಿ ಹೋಗುವುದನ್ನೇ ನೋಡುತ್ತಾ ನಿಂತಿದ್ದ ಅರವಿಂದ್ ನಂದಿತಾ ಮತ್ತು ಅವರ ಮಗನ ಕಡೆ ಒಮ್ಮೆ ನೋಟ ಬೀರಿ ಅಲ್ಲಿಂದ ಹೊರಟು ಹೋದರು. ನಂದಿತಾ ಅವರನ್ನು ನೋಡಿ ಹಲ್ಲು ಕಡಿಯುತ್ತಾ, ಕಾಲನೇ ಹೇಳುತ್ತೆ ಅಕ್ಕ, ಸ್ವಲ್ಪ ದಿನ ವೇಟ್ ಮಾಡು. ನೀನು ಎದುರಿಗೆ ಕಾಣಿಸುವಷ್ಟು ಧೈರ್ಯಶಾಲಿ ಅಲ್ಲ ಅಂತ ನನಗೆ ಗೊತ್ತು. ಕೂಕ ನಗು ನಕ್ಕರು. ನಂದಿತಾ ಕರಣ್ ಕಡೆಗೆ ನೋಡಿದರು. ಕರಣ್ ತಮಾಷೆಯಾಗಿ, ದೊಡ್ಡಮ್ಮ ಅಪ್ಪನ ದ್ರೋಹನ ಸಹಿಸೋಕಾಗದೆ ನೇರವಾಗಿ ರಾಜವಂಶವಿಲ್ಲ ಟೆರೆಸ್ ಮೇಲಿಂದ ಹಾರಿದ್ಲು. ಮತ್ತೆ ಬಡ ಬಿಗ್ ಬ್ರೋ ಹರೆ ಹುಚ್ಚ ಆಗ್ಬಿಟ್ಟ ಎಂದು ಹೇಳಿ ನಕ್ಕ. ಮಗನ ಮಾತನ್ನು ಕೇಳಿದ ನಂದಿತಾ ಕೂಡ ನಕ್ಕಳು. ಆ ದಿನ ಅಕ್ಕನ ಅದೃಷ್ಟ ಗಟ್ಟಿಯಾಗಿತ್ತು. ಅವಳು ಬದುಕುಳಿದ್ಬಿಟ್ಲು. ಅವಳು ತನ್ನ ಗಂಡನ ದ್ರೋಹದಿಂದ ಆಗ್ಲೇ ಅರ್ಧ ಸತ್ತಿದ್ಲು. ಉಳಿದರ್ಧ ತನ್ನ ಹುಚ್ಚು ಮಗನ ದ್ವೇಷದಿಂದ ದಿನಾನು ಸಾಯ್ತಾನೇ ಇದ್ದಾಳೆ ಎಂದಳು. ಕರಣ್ ತಾಯಿಯೊಂದಿಗೆ ಸೇರಿಕೊಂಡು ಬೇಸರದ ಮುಖ ಮಾಡಿ, ದೊಡ್ಡಮ್ಮ ಅವಳು ತನ್ನ ಮಗನ ಪ್ರೀತಿಗಾಗಿ ತುಂಬಾ ಹತಾಶಳಾಗಿದ್ದಾಳೆ ಎಂದ. ಮೇಲಕ್ಕೆ ನೋಡುತ್ತಾ ನಾಟಕೀಯವಾಗಿ, ಓ ದೇವರೇ, ದೊಡ್ಡಮ್ಮ ಮತ್ತು ಅವಳ ಹಠಮಾರಿ ಹುಚ್ಚು ಮಗನ ನಡುವೆ ಎಲ್ಲವನ್ನೂ ಸರಿಪಡಿಸಲು ಈ ಜಗತ್ತಿನಲ್ಲಿ ಯಾರೂ ಇಲ್ಲವೇ ಎಂದು ಹೇಳಿ ಅಮ್ಮ ಮಗ ಇಬ್ಬರು ಗಟ್ಟಿಯಾಗಿ ನಕ್ಕರು. ಆದರೆ ಕೆಲವೊಮ್ಮೆ ದೇವರು ಸಹ ದೆವ್ವಗಳ ಆಸೆಗಳನ್ನು ಪೂರೈಸುತ್ತಾನೆ ಎಂದು ದೊಡ್ಡವರು ಹೇಳುವ ಮಾತಿದೆ. ಕರಣ್ ಮಾಧವಿಯವರಿಗಾಗಿ ಈ ಪ್ರಾರ್ಥನೆಯನ್ನು ಕೋರಿದಾಗ ಹೋಟೆಲ್ ಸಿಬ್ಬಂದಿಯೊಬ್ಬ ಶ್ರೀಕೃಷ್ಣನ ವಿಗ್ರಹದ ಬಳಿ ದೀಪ ಹಚ್ಚಿ ಇಟ್ಟನು. ಪುರೋಹಿತರು, ಯಜಮಾನ್ರೆ, ಶುಭಗಳಿಗೆ ಮುಗಿತಾ ಇದೆ, ವಧುವರನ್ನ ಕರೆಸಿ ಎಂದರು. ತದನಂತರ ಯಾರೋ ವಧುವಿನ ಕೋಣೆಯ ಬಳಿಗೆ ಬಂದು, ಕಾವ್ಯ ರೆಡಿಯಾಗಿದ್ಯಾ ಎಂದು ಕೇಳಿದರು. ಮಂಟಪದ ಬಳಿ ಎಲ್ಲರೂ ಆದಿತ್ಯನ ಆಗಮನಕ್ಕಾಗಿ ಬಹಳ ಸಮಯದಿಂದ ಕಾಯುತ್ತಿದ್ದರು. ಅಷ್ಟರಲ್ಲಿ ವೀರೇಂದ್ರ ರಾಹುಲ್ಗೆ ಹಲವಾರು ಬಾರಿ ಕಾಲ್ ಮಾಡಿದ್ದರು. ಆದರೆ ಮೊದಲೇ ಹೆದರಿದ್ದ ರಾಹುಲ್ ಅವರ ಕಾಲನ್ನು ಪಿಕ್ ಮಾಡಿರಲಿಲ್ಲ. ಪುರೋಹಿತರು ಚಿಂತಿತರಾಗಿ, ವರನನ್ನ ಕರ್ಕೊಂಡು ಬನ್ನಿ ವೀರೇಂದ್ರ, ಶುಭ ಸಮಯ ಸಮೀಪಿಸ್ತಾ ಇದೆ, ವರ ಎಲ್ಲಿದ್ದಾನೆ ಎಂದು ಕೇಳಿದರು. ನಾನು ಇಲ್ಲಿದ್ದೀನಿ. ಒಂದು ಆಜ್ಞಾಪಿಸುವ ಭಾರವಾದ ಧ್ವನಿ ತೇಲಿ ಬಂತು. ಆ ಧ್ವನಿ ಎಲ್ಲರೂ ಅವನ ಕಡೆಗೆ ನೋಡುವಂತೆ ಮಾಡಿತು. ಪುರೋಹಿತರು ಮಂತ್ರಗಳನ್ನು ಪಠಿಸುತ್ತಾ ಆದಿತ್ಯ ಮಂಟಪವನ್ನು ಪ್ರವೇಶಿಸಲು ಸನ್ನೆ ಮಾಡಿದರು. ಆಗ ಮಾಧವಿ ಆದಿತ್ಯನ ಕೈಗಳಲ್ಲಿ ಆಗಿದ್ದ ಗಾಯಗಳನ್ನು ಗಮನಿಸಿದರು. ಕಳೆದ ಕೆಲವು ಗಂಟೆಗಳಲ್ಲಿ ಅವರು ಮಂಟಪವನ್ನು ತಲುಪುವ ಹೊತ್ತಿಗೆ ಆದಿತ್ಯ 5 ಬಾಟಲ್ಗಳನ್ನು ಖಾಲಿ ಮಾಡಿ ಬಂದಿದ್ದ ಮತ್ತು ಅವನ ಎಡವುವ ಹೆಜ್ಜೆಗಳು ಇದನ್ನು ಸ್ಪಷ್ಟವಾಗಿ ತೋರಿಸಿದವು.
ಆದರೂ ಅವನ ಆತ್ಮವಿಶ್ವಾಸ ಮತ್ತು ಸ್ವಯಂ ನಿಯಂತ್ರಣ ಎಷ್ಟು ಪ್ರಬಲವಾಗಿದ್ದವೆಂದರೆ ಅವನ ಮುಖದಿಂದ ಅವನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಯಾರೂ ಗ್ರಹಿಸಲು ಸಾಧ್ಯವಾಗಲಿಲ್ಲ, ಅದು ಮಾಧವಿಯವರನ್ನು ಮಾತ್ರ ಹೊರತುಪಡಿಸಿ. ಆದಿತ್ಯ ಮಂಟಪವನ್ನು ಪ್ರವೇಶಿಸಲು ಹೊರಟಿದ್ದಾಗ ಮಾಧವಿ ರಾಹುಲ್ಗೆ ಕೈಗಳ ಮೇಲಿನ ಗಾಯಗಳನ್ನು ತೋರಿಸಿದರು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ರಾಹುಲ್ ಆದಿತ್ಯನನ್ನು ತಡೆದು, ಗೆಳೆಯ, ನೀನು ಅತ್ತಿಗೆ ಜೊತೆ ಆಳವಾದ ಸಂಬಂಧವನ್ನ ಬೆಳೆಸ್ಕೊಳ್ಳೋಕೆ ಹೊರಟಿದ್ಯಾ ಅಂತ ನನಗೆ ತಿಳಿದಿದೆ. ಆದ್ರೆ ಅತ್ತಿಗೆಯ ಹಣೆ ಮೇಲಿನ ಸಿಂಧೂರ ತುಂಬುವುದು ನನಗಿಷ್ಟ, ಈ ರಕ್ತ ಅಲ್ಲ ಕಣೋ, ಅರ್ಥವತ್ತಾಗಿ ಹೇಳಿದ. ಮಾತನಾಡುತ್ತಲೇ ರಾಹುಲ್ ಆದಿತ್ಯನ ರಕ್ತಸಿಕ್ತ ಕರವಸ್ತ್ರವನ್ನು ಹೊರತೆಗೆದು ಅವನ ಗಾಯದ ಸುತ್ತಲೂ ತನ್ನ ಕರವಸ್ತ್ರವನ್ನು ಸುತ್ತಲೂ ಮುಂದಾದ. ಆದಿತ್ಯ ರಾಹುಲ್ನ ಕೈಗಳನ್ನು ಪಕ್ಕಕ್ಕೆ ತಳ್ಳಿ ತನ್ನ ಗಾಯದ ಕಡೆಗೆ ಒಮ್ಮೆ ಮತ್ತು ಮಾಧವಿಯವರ ಕಡೆಗೆ ಒಮ್ಮೆ ನೋಡಿ, ಅವರಿಗೆ ಹೇಳು, ಇದು ನನ್ನ ರಕ್ತ ಅಲ್ಲ, ಇದು 5 ವರ್ಷಗಳ ಹಿಂದೆ ಅವಳು ದೇಹದಿಂದ ಹರಿತಾ ಇದ್ದ ರಕ್ತದ ಚಿಮ್ಮುವಿಕೆಗಳು ಅಂತ. ಅದು ಅವಳ ಮಗನ ಮೇಲೆ ಬಿದ್ದಿತ್ತು, ಇವು ಅದರ ಗುರುತುಗಳು ಅಷ್ಟೇ ಅಂತ ಎಂದು ಹೇಳಿದರು. ತನ್ನ ಕೈಯನ್ನು ಮತ್ತೊಂದು ಕೈಯಿಂದ ಉಜ್ಜುತ್ತಾ ಅವನು ಮಾಧವಿಯವರನ್ನು ತೀವ್ರ ದ್ವೇಷದಿಂದ ನೋಡುತ್ತಾ, ಇದು ಇನ್ನು ಮುಂದೆ ನೋಯಿಸೋದಿಲ್ಲ ಎಂದು ಹೇಳಿದ. ಮಂಟಪಕ್ಕೆ ಹೋಗಿ ನೇರವಾಗಿ ಅಗ್ನಿಕುಂಡದ ಮುಂದೆ ಕುಳಿತನು. ಆದಿತ್ಯ ಅಗ್ನಿಕುಂಡದಲ್ಲಿ ಉರಿಯುತ್ತಿರುವ ಬೆಂಕಿಯನ್ನೇ ದಿಟ್ಟಿಸಿ ನೋಡಿದ. ಆ ಕ್ಷಣದಲ್ಲಿ ಅವನ ಕಣ್ಣುಗಳನ್ನು ನೋಡಿದಾಗ ಅಗ್ನಿಕುಂಡದಲ್ಲಿ ಅಲ್ಲ, ಅವನ ಕಣ್ಣುಗಳಲ್ಲಿ ಬೆಂಕಿ ಉರಿಯುತ್ತಿರುವಂತೆ ತೋರುತ್ತಿತ್ತು. ಪುರೋಹಿತರು ಪಡಿಸಿದ ಮಂತ್ರಗಳು ಅವನ ಕಿವಿಯಲ್ಲಿ ಮೊಳಗುತ್ತಿರುವಂತೆ ತೋರುತ್ತಿತ್ತು. ವೀರೇಂದ್ರ ರಾಜ್ ಜೊತೆ ಅವನು ಸಹಿ ಮಾಡಿದ ವಿವಾಹ ಒಪ್ಪಂದದ ಪ್ರತಿಯೊಂದು ವಿವರವೂ ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಮದುವೆ ಹೆಣ್ಬಂದ್ರು. ಮಂಟಪದ ಒಂದು ಮೂಲೆಯಿಂದ ಬಂದ ಧ್ವನಿ. ಅವಳ ಕಾಲ್ಗೆಜ್ಜೆಯ ನಾದ ಆದಿತ್ಯನ ಕಿವಿಗೆ ಬಡಿಯಿತು. ಇತರ ಎಲ್ಲ ಆಲೋಚನೆಗಳನ್ನು ನಿಲ್ಲಿಸಿ ಆದಿತ್ಯನ ನೋಟ ಆ ಶಬ್ದದ ಕಡೆಗೆ ಅಲೆದಾಡಿತು. ಕೆಂಪು ಸೀರೆ ಧರಿಸಿದ್ದ ಮದುಮಗಳು, ಶ್ರೀಕೃಷ್ಣನ ಕೊಳಲಿನಂತೆ ರಾಗ, ಮೋಡಿ ಮಾಡುವ ಕಾಲ್ಗೆಜ್ಜೆಗಳು ಮತ್ತು ಬಳೆಗಳ ಶಬ್ದದೊಂದಿಗೆ ಆಕಾಶದಲ್ಲಿ ಲಕ್ಷಾಂತರ ಮಿನುಗುವ ನಕ್ಷತ್ರಗಳಂತೆ ಅವಳ ಕೆಂಪು ಮುಸುಕಿನ ಕೆಳಗೆ 1,000,000 ನಕ್ಷತ್ರಗಳು ಹೊಳೆಯುತ್ತಿದ್ದವು. ಅವಳ ಮುಖವನ್ನು ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ಕಾವ್ಯ ಮಂಟಪದ ಕಡೆಗೆ ನಡೆದವಳು ನಿಧಾನವಾಗಿ ಸದ್ದಿಲ್ಲದೆ ಆದಿತ್ಯನ ಪಕ್ಕದಲ್ಲಿ ಕುಳಿತಳು. ಆ ಕೆಲವು ಕ್ಷಣಗಳಲ್ಲಿ ಕಾವ್ಯ ಅವನಿಗೆ ತುಂಬಾ ಹತ್ತಿರವಾಗಿದ್ದ ಭಾವನೆ ಮೂಡಿತು. ಅವನಿಗೆ ಅವಳ ಪರಿಮಳ ಆದಿತ್ಯನನ್ನು ಚಂಚಲಗೊಳಿಸಿತ್ತು. ಅವನ ಹೃದಯವು ಜೋರಾಗಿ ಪಡೆದುಕೊಳ್ಳುತ್ತಿತ್ತು ಮತ್ತು ಅವನು ಅಪರಿಚಿತವಾದ ಶಾಂತಿಯನ್ನು ಅನುಭವಿಸಲು ಶುರು ಮಾಡಿದನು. ತನ್ನ ಹೃದಯ ಮತ್ತು ಮನಸ್ಸನ್ನು ನಿಯಂತ್ರಿಸುತ್ತಾ ಆದಿತ್ಯ ಕೋಪದಿಂದ ಕಣ್ಣು ಮುಚ್ಚಿ ಕೈಗಳನ್ನು ಮುಷ್ಟಿಯಲ್ಲಿ ಬಿಗಿದುಕೊಂಡನು. ಅವನ ಕೈಗಳ ಮೇಲಿನ ಒತ್ತಡದಿಂದಾಗಿ ಅವನ ಗಾಯಗಳಿಂದ ರಕ್ತವು ಒಸರಲು ಶುರುವಾಯಿತು. ಮಂಟಪದ ನೆಲದ ಮೇಲೆ ತೊಟ್ಟಿಕ್ಕುತ್ತಿತ್ತು ಅದು. ಮಂಟಪದ ಬಳಿ ನಿಂತಿದ್ದ ಮಾಧವಿ ಆತಂಕದಿಂದ ಮಂಟಪದ ಮೇಲೆ ಹೆಜ್ಜೆ ಹಾಕುತ್ತಿದ್ದಳು. ಸ್ವಲ್ಪ ಸಮಯದ ಮೊದಲು ಕಾವ್ಯ ಆದಿತ್ಯನ ಪಕ್ಕದಲ್ಲಿ ಕುಳಿತು ರಕ್ತದ ಹನಿಗಳನ್ನು ನೋಡುತ್ತಾ ಆದಿತ್ಯನ ಗಾಯಗೊಂಡ ಕೈಗಳನ್ನು ಹಿಡಿದುಕೊಂಡಳು. ಆ ಒಂದೇ ಸ್ಪರ್ಶದಿಂದ ಆದಿತ್ಯನ ಹೃದಯವು ಒಂದು ಕ್ಷಣ ನಿಂತು ಹೋಯಿತು. ಆ ಒಂದೇ ಸ್ಪರ್ಶವು ಅವನಿಗೆ ವರ್ಷಗಳಿಂದ ಮಾಯದ ತನ್ನ ಗಾಯಗಳಿಗೆ ಯಾರೋ ಮುಲಾಮು ಹಚ್ಚಿದಂತೆ ಭಾಸವಾಯಿತು. ಒಂದು ಕ್ಷಣ ಅವನು ಆ ಭಾವನೆಯಲ್ಲಿ ಕಳೆದು ಹೋದನು. ಮುಂದಿನ ಕ್ಷಣ ಅವನು ಕಾವ್ಯಳನ್ನು ದಿಟ್ಟಿಸಿ ಅವಳ ಕೈಗಳಿಂದ ತನ್ನ ಕೈಗಳನ್ನು ಬಿಡಿಸಲು ಪ್ರಯತ್ನಿಸಿದ. ಆದರೆ ಇದೇನಿದು? ಅವನು ಕೋಪದಿಂದ ಕಾವ್ಯಳ ಕೈಗಳಿಂದ ತನ್ನ ಕೈಗಳನ್ನು ಬಿಡಿಸಲು ಪ್ರಯತ್ನಿಸುತ್ತಿದ್ದಂತೆ ಕಾವ್ಯ ತನ್ನ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸುತ್ತಿದ್ದಳು. ಆದಿತ್ಯನ ಕೈಗಳನ್ನು ಹಿಡಿದು ಅವಳು ಪೂಜಾ ತಾಲಿಯಿಂದ ಅರಿಶಿಣವನ್ನು ತೆಗೆದುಕೊಂಡು ಅವನ ಗಾಯಕ್ಕೆ ಹಚ್ಚಲು ಶುರು ಮಾಡಿದಳು. ನಂತರ ಹತ್ತಿರದಲ್ಲಿ ಬಿದ್ದಿದ್ದ ಕೆಂಪು ಬಟ್ಟೆಯನ್ನು ತನ್ನ ಕೈಗಳಿಗೆ ಸುತ್ತಿಕೊಂಡು ಅವಳು ಹಾಗೆ ಮಾಡುತ್ತಿದ್ದಂತೆ ಆದಿತ್ಯ ಅವಳನ್ನು ದಿಟ್ಟಿಸಿದ. ಮಾಧವಿ, ಅರವಿಂದ್, ರಾಹುಲ್, ಕರಣ್, ನಂದಿತಾ, ಅಲ್ಲಿ ನಿಂತಿದ್ದ ಆದಿತ್ಯನನ್ನು ತಿಳಿದಿದ್ದ ಪ್ರತಿಯೊಬ್ಬರೂ ಆ ದೃಶ್ಯ ನೋಡಿ ಆಘಾತದಿಂದ ಮೂರ್ಛೆ ಹೋಗುವಂತಿದ್ದರು. ಸ್ವಲ್ಪ ದೂರದಲ್ಲಿ ಕುರ್ಚಿಯ ಮೇಲೆ ಕುಳಿತಿದ್ದ ಒಬ್ಬ ವ್ಯಕ್ತಿ ಮಾತ್ರ ಸ್ವಲ್ಪ ನಗುತ್ತಾ ಆ ಕ್ಷಣವನ್ನು ಆನಂದಿಸುತ್ತಿದ್ದರು. ಏಕೆಂದರೆ ಅವರು ಕಾವ್ಯಳನ್ನು ಆದಿತ್ಯನ ಜೀವನದಲ್ಲಿ ತಂದ ಉದ್ದೇಶ ಈಗ ಆರಂಭವಾಗಿತ್ತು ಎಂದು ಅವರಿಗೆ ಮಾತ್ರ ತಿಳಿದಿತ್ತು. ವೀರೇಂದ್ರ ನಗುತ್ತಾ ಕಾವ್ಯಳನ್ನೇ ದಿಟ್ಟಿಸುತ್ತಿದ್ದ ಮಾಧವಿಯತ್ತ ನೋಡಿದರು ಮತ್ತು ಸಮಾಧಾನದಿಂದ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ,
ಅಭಿನಂದನೆಗಳು ಮಾದೇವಿ, ನಿನ್ನ ಕಾಯುವಿಕೆ ಈಗ ಕೊನೆಗೊಳ್ಳುತ್ತೆ ಎಂದು ಹೇಳಿದರು. ಅಲ್ಲಿ ಮಂಟಪದಲ್ಲಿ ಕಾವ್ಯ ಆದಿತ್ಯನ ಕೈಗೆ ಕೆಂಪು ಬಟ್ಟೆಯನ್ನು ಕಟ್ಟಿಕೊಂಡು ಅದನ್ನು ಜೋಪಾನವಾಗಿ ನೋಡುತ್ತಿದ್ದಳು. ಒಂದು ಕ್ಷಣ ಆದಿತ್ಯ ಕಣ್ಣು ಮುಚ್ಚಿದನು. ಆ ಸ್ಪರ್ಶದಿಂದ ಸಾಂತ್ವನಗೊಂಡನು. ಆದರೆ ಮುಂದಿನ ಕ್ಷಣ ಅವನು ತನ್ನ ಕೈಗಳನ್ನು ಅವಳ ಕೈಗಳಿಂದ ದೂರ ಸರಿಸಿ ಅವಳನ್ನು ದಿಟ್ಟಿಸಲಾರಂಭಿಸಿದನು.